ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದಂಥ ಶ್ರೀಯುತ ತಿಮ್ಮಾಪುರ್ ಸಾಹೇಬರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಈಗಾಗಲೇ ತಾವು ರಾಮದುರ್ಗ ಭಾಗದಲ್ಲಿ ವಿಸಿಟ್ ಮಾಡಿದ್ದೀರಿ, ಏನು ವಿಶೇಷ ಸರ್? ನಾನು ಆನ್ ದ ವೇ ಹೊರಟಿದ್ದೆ. ಇನ್ನರ್ ರಿಸರ್ವೇಷನ್ಗೆ ಸಪೋರ್ಟ್ ಮಾಡಿ ಕೆಲವು ಯುವಕ ಮಿತ್ರರು ಬಂದು ಮಾಲಿ ಹಾಕೋದ್ರ ಮೂಲಕ ಸಿದ್ದರಾಮಯ್ಯವರ ಸರ್ಕಾರ, ತಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಸರ್. ಎಲ್ಲರಿಗೂ ನ್ಯಾಯ ಕೊಡೋ ಕೆಲಸ ಮಾಡಿದೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂಥೇಳಿ ಎಲ್ಲ ಹಿಂದುಳಿದ ಜನಾಂಗದವರು ಬಂದು ಇವತ್ತು ಮಾಲೆಯನ್ನು ಹಾಕೋದ್ರ ಮೂಲಕ ಸ್ವಾಗತ ಮಾಡಿಕೊಂಡಿದ್ದಾರೆ. ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾನು ಬಂದಿಲ್ಲ, ನಾನು ಹೊರಟಿದ್ದೆ. ಆನ್ ದ ವೇ ಇದ್ದಾಗ ಅವ್ರು ಕರೆದಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದು ಎಲ್ಲವೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಸಲ್ಲಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷದ ಸರ್ಕಾರಕ್ಕೆ ಸಲ್ಲಬೇಕು. ರಾಹುಲ್ ಗಾಂಧಿಯವರು ಆದರೂ ಈ ಇನ್ನರ್ ರಿಸರ್ವೇಷನ್ನು, ಹಿಂದುಳಿದ ವರ್ಗಗಳ ರಿಸರ್ವೇಷನ್ ಸಂಬಂಧ ಇನ್ನೂ ಇವ್ರ ಸಂದೇಶ ಬಂದಿದೆ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು. ಹಾಗೂ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಆದ್ದರಿಂದ ಇದು ನ್ಯಾಯಯುತವಾಗಿ ನಡೀತಕ್ಕಂಥ ಕೆಲಸ ಆಗ್ತದೆ. ಸರ್, ಈಗ ತಾವು ಇಲಾಖೆಯ ಜವಾಬ್ದಾರಿನ ತಗೊಂಡಾಗ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರನ್ನು ಮಾಡಿದ್ವಿ ಸರ್, ಅಬಕಾರಿ ಇಲಾಖೆಯಲ್ಲಿ ಟ್ರಾನ್ಸ್ಫರನ್ನು ಮಾಡಿದ್ವಿ. ಆದರೆ ಕೆಲವೊಂದಿಷ್ಟು ವಲಯ, ನಮ್ಮ ರಾಮದುರ್ಗ ವಲಯ ರೇಂಜ್ಗೂ ಕೂಡ ಸಾಕಷ್ಟು ಜನ ಈ ಕೌನ್ಸಿಲಿಂಗ್ನಲ್ಲಿ ನಮ್ಮ ರಾಮದುರ್ಗವನ್ನು ಆಯ್ಕೆ ಮಾಡ್ಕೋತಿಲ್ಲ. ಇಂಥ ಸಾಕಷ್ಟು ರೇಂಜ್ಗಳಿದ್ದಾವೆ ಸರ್. ಅಂಥವನ್ನ ನೀಗಿಸ್ಲಿಕ್ಕೆ ಅಂದರೆ ಸ್ಟಾಪ್ನ ಕೊರತೆ ಕಾಣ್ತಾ ಇದೆ ಸರ್. ಅದನ್ನು ನೀಗಿಸ್ಲಿಕ್ಕೆ ಏನು ಕೆಲಸ? ಇಲ್ಲ, ಇಲ್ಲಿ ನೋಡಿ, ಸ್ಟಾಫ್ಗಳ ತೊಂದರೆ ಏನಿಲ್ಲ. ಯಾವುದೋ ಒಂದು ಇಲಾಖೆಯಲ್ಲಿ ಲೂಪೋಲ್ಸ್ಗಳೇನದಾವೆ, ಅದನ್ನು ಯಾವ ರೀತಿ ಸರಿ ಮಾಡಬೇಕು, ಕರಪ್ಷನ್ ಕಂಟ್ರೋಲ್ ಮಾಡಬೇಕು, ಆ ದೃಷ್ಟಿ ಇಟ್ಕೊಂಡು ಅಬಕಾರಿ ಇಲಾಖೆಯಲ್ಲಿ ತುಂಬ ಬದಲಾವಣೆ ತಂದೆ. 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡೋದು, ಪ್ರತಿ ವರ್ಷ ರಿನ್ಯೂವಲ್ಗೊಮ್ಮೆ ಅಲೆದಾಡ್ತಕ್ಕಂಥದ್ದಿತ್ತು. 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಿದ್ದೀವಿ. ಇನ್ನೂ ಹಲವಾರು, ಇನ್ನೇ ಕೆಲವೇ ದಿವಸಗಳಲ್ಲಿ ಇನ್ನೂ ಬದಲಾವಣೆಗಳನ್ನು ಭಾಳ ತರ್ತಾ ಇದ್ದೀವಿ. ಈ ಪೆನಲ್ಟಿ ವಿಷಯದಲ್ಲಿ ಕೆಲವು ಬದಲಾವಣೆಗಳು ತರ್ತಕ್ಕಂಥದ್ದು ಹಲವಾರು. ನಿಮ್ಗೆ ಅದು ಮುಗಿದ ನಂತರನೇ ಹೇಳಬೇಕಂತ ಮಾಡ್ತೀವಿ. ಈಗ 2-3 ನಾವು ಇವತ್ತು ತರ್ತಕ್ಕಂಥದ್ದು, ರೌಂಡ್ ಅಪ್ ಮಾಡ್ತಕ್ಕಂಥದ್ದು, ಇಂಥ ಬದಲಾವಣೆಗಳನ್ನ ತರ್ತಕ್ಕಂಥ. ಬಹುಶಃ ಬಹಳ ದಿವಸಗಳ ನಂತರ ನಾವು ಅಬಕಾರಿ ಇಲಾಖೆಯಲ್ಲಿ ಬದಲಾವಣೆಗಳನ್ನ ಕಾಣ್ತಕ್ಕಂಥದ್ದು ಆಗ್ತದೆ. ಸರ್, ಇನ್ನೊಂದು, ಈ MSIL ಮಳಿಗೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಯ ಪ್ರಕಾರವಾಗಿ ಸ್ಯಾಲ್ರಿಯನ್ನು ನೀಡ್ತಾ ಇಲ್ಲ. ಯಾವುದೋ ಒಂದು ಏಜೆನ್ಸಿ ಕೊಟ್ಬಿಟ್ಟು ಅವ್ರು ಮನಬಂದಂತೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಇದು ನಿಜವಾಗಲೂ ಕಾರ್ಮಿಕ ವಿರೋಧಿ ನೀತಿ ಅನಿಸುತ್ತೆ. MSIL ಅದು ಅಂಡರ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್. ಅವ್ರಿಗೆ ನಾವು MSIL ಕೊಡ್ತೀವಿ ಹೋಲ್ಸೇಲ್, ಅವರು ರಿಟೇಲ್ ಮಾಡ್ತಾರೆ. ಆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾನು ಮಾತಾಡ್ತೇನೆ. ಓಕೆ. ಜೊತೆಗೆ ಸದನದಲ್ಲಿ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಹಾಡನ್ನು ಹಾಡಿದರು. ಜೊತೆಗೆ ಮಂತ್ರದಲ್ಲಿ ಕ್ಷಮೆ ಕೇಳ್ತಾರೆ. ಈ ಎಲ್ಲ ಪ್ರಕರಣವನ್ನು ನೋಡಿದಾಗ ಏನು ಅನಿಸುತ್ತೆ ಸರ್? ನೋಡಿ, ಪಕ್ಷದ ಧ್ಯೇಯ ಧೋರಣೆಗಳು, ಪಕ್ಷದ ಹಿತಾಸಕ್ತಿಗಳು, ಪಕ್ಷದ ವಿಚಾರಧಾರೆಗಳ ಜೊತೆಗಿರಬೇಕಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ. ಅದರಲ್ಲಿ ವ್ಯತಿರಿಕ್ತವಾದಾಗ ಅಥವಾ ಮಾತುಗಳ ಆವೇಶದಲ್ಲಿ ಏನಾದರೂ ಮಾತನಾಡಿದಾಗ ತಪ್ಪಾಯಿತು ಅಂತ ಭಾವನೆ ಬಂದಾಗ ವಿಶೇಷವಾಗಿ ಕ್ಷಮೆ ಯಾಚಿಸ್ತಾರೆ. ಏನು ತಪ್ಪಿದೆ? ಓಕೆ. ಜೊತೆಗೆ ಸರ್, ಈಗ MSIL ಮಳಿಗೆಗಳು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಗುಂಪು. ಈಗ ಜಿಲ್ಲೆಯಲ್ಲಿ 7 ಕಳವು ಪ್ರಕರಣಗಳಾಗಿರೋದು, ರಾಮದುರ್ಗ ತಾಲೂಕಿನಲ್ಲಿ 3 ಅಂಗಡಿಗಳ ಕಳ್ಳತನ ಪ್ರಕರಣಗಳಾಗಿರುವಂಥದ್ದು. ಸರ್, ಇದಕ್ಕೇನಾದರೂ ಸೇಫ್ಟಿ ಅಂದರೆ ಮದ್ಯದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ರೇಟ್ ಜಾಸ್ತಿ ಆಯಿತು ಅಂತ ಜನ ಈ ವೃತ್ತಿಗೆ ಇಳಿದ್ರ ಅಂತ? ನೋಡಿ, ಇದು ಭಾಳ ವಿಚಿತ್ರ ಇಲಾಖೆ. ನಿಜವಾಗಿ ಇದನ್ನು ಬ್ಯಾನ್ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ತಲೆಯಲ್ಲಿತ್ತು. ತದನಂತರ ಕೆಲವು ವಿಷಯದಲ್ಲಿ ಎಲ್ಲಿ ಕಡೆ ಬಂದಾಗಿದೆ ಅವ್ರನ್ನೆಲ್ಲ ರಿಪೋರ್ಟ್ ತರಿಸಿದಾಗ ಇನ್ನೊಂದು ರೂಪದಾಗ ನಡೆದದ್ದು ಕಳ್ಳಬಟ್ಟೆ ಶಾಲೆ ಕುಡಿಯೋದು, ಮತ್ತೊಂದು ರೂಪದಾಗ ಆ ಡ್ರಗ್ಸ್ ಹಾವಳಿ ಹೆಚ್ಚಾಗಿ ಮತ್ತೊಂದು ಸಾಮಾಜಿಕ ಪಿಡುಗೆ ತಯಾರಾದಂಗೆ ಆಯಿತು. ಆದ್ದರಿಂದ ಒಳ್ಳೆ ಸೆರೆಯನ್ನು ಕೊಡಬೇಕು, ಒಳ್ಳೆ ಡ್ರಿಂಕ್ಸ್ ಕೊಡಬೇಕು ಜನತೆಗೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಹಲವು ಬದಲಾವಣೆಗಳನ್ನು ತರ್ತಕ್ಕಂಥದ್ದು. ನೋಡಿ, ಕೆಲವು ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇತ್ತು, ಅದಕ್ಕೆ 25 ಮಾತ್ರ ಇರಬೇಕಂತ ಹೇಳಿದ್ವಿ ನಾವು ಬಿಯರಲ್ಲಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಹೋದರೆ ಲಿವರ್ ಹಾಗೂ ಕಿಡ್ನಿಗಳಲ್ಲಿ ಇಫೆಕ್ಟ್ ಇಮಿಡಿಯೇಟ್ ಆಗುತ್ತೆ, ಅದು ಹುಡುಗರು ಗೊತ್ತಾಗುತ್ತೆ. ಇಂಥ ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ವಿ. ಇವತ್ತು ಯಾರಾದರೂ ಗ್ರಾಹಕರು ತೆಗೆದುಕೊಳ್ಬೇಕಾದ್ರೆ ಗ್ಯಾರಂಟಿ ದುಡ್ಡನ್ನು ನಮ್ಮ ದುಡ್ಡಿಂದ ಒಯ್ತಾ ಇದ್ದಾರೆ, ಸಾರ್ವಜನಿಕರು ದೂರ್ತಾ ಇರೋದು ಸರ್. ಯಾಕೆಂದರೆ ಈ ವರ್ಷದಲ್ಲಿ 3 ಬಾರಿ ಮದ್ಯದ ದರ ಜಾಸ್ತಿ ಆಯಿತು. ಮದ್ಯದ ದರ ಏರಿಸೋದ್ರಿಂದ ಜನತೆ ಕಡಿಮೆ ಮಾಡ್ತಾರೆ, ಹೆಚ್ಚು ಮಾಡ್ತಾರೆ? ಅಲ್ಲ, ಮದ್ಯ ಈಗ ಎಲ್ಲರಿಗೂ ಅವಶ್ಯಕತೆ ಆಗಿರುವಂಥ ತಗೊಳ್ತಾರೆ. ಆದರೆ ತಗೊಂಡು ಬಂದು ಸ್ವಲ್ಪ ಹೇಳ್ತಾರೆ ಈ ರೀತಿ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲು ಆಗುತ್ತೆ. ಓಕೆ.
ಮತ್ತು ನಾವು ಬೇರೆ ರಾಜ್ಯಗಳನ್ನು ತುಲನಾತ್ಮಕವಾಗಿ ನೋಡಬೇಕಾಗುತ್ತೆ. ಬೇರೆ ರಾಜ್ಯಗಳಲ್ಲಿ ರೇಟು ಕಡಿಮೆ ಇತ್ತು, ನಾವು ಹೆಚ್ಚಿಗಿಟ್ಟರೆ ಅಥವಾ ನಾವು ಹೆಚ್ಚಿಗಿಟ್ಟು ಅವ್ರು ಕಡಿಮೆ ಮಾಡಿದರೆ ಇವೆರಡೂ ಕಷ್ಟ ಆಗ್ತಿದೆ. ಆಂಧ್ರಕ್ಕೆ ನಮ್ಮದು ಮೊದಲು ಹೋಗ್ತಾಯಿತ್ತು, ಈಗ ಆಂಧ್ರದಿಂದ ಬಂದಾಗ ಹೋಯ್ತು. ಈಗ ಮಹಾರಾಷ್ಟ್ರದಲ್ಲಿ ನಾವು ಕೆಲವು ಡ್ರಿಂಕ್ಸ್ಗಳ ರೇಟ್ ಹೆಚ್ಚಿಗಿರೋದ್ರಿಂದ ಮಹಾರಾಷ್ಟ್ರದಿಂದ ತಂದಿಲ್ಲಿ ಮಾರಾಟ ಆಗ್ತದೆ, ಪ್ರೀಮಿಯಂ ಬ್ರ್ಯಾಂಡ್ಗಳದು. ಇದು ಕಳ್ಳತನ ಮತ್ತೊಂದಕ್ಕೆ ಈ ಬೇರೆ ಬೇರೆ ರಾಜ್ಯಗಳನ್ನು ತರ್ತಕ್ಕಂಥ ಕೆಲಸಗಳಾಗ್ತದೆ. ತಡೆ ಮಾಡೋ ಸಂಬಂಧ ರೇಟ್ಗಳನ್ನ ಸಮತೋಲನ ದೃಷ್ಟಿಯಿಂದ ಒಯ್ಯಲಿಕ್ಕೆ ಅದನ್ನು ರೇಟನ್ನು ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ನಡೀತಾ ಇರೋದು DCC ಬ್ಯಾಂಕ್ ಚುನಾವಣೆ ಸರ್. ಈ DCC ಬ್ಯಾಂಕ್ ಚುನಾವಣೆ ರಾಜ್ಯದಲ್ಲಿ ಸರ್ಕಾರವನ್ನೇ ಬದಲಿ ಮಾಡುವಂಥ ಒಂದು ತಾಕತ್ತು ಹೊಂದಿರತಕ್ಕಂಥದ್ದು. ಮತ್ತೆ ಈಗ DCC ಬ್ಯಾಂಕ್ ಚುನಾವಣೆ ಬಂದಿದೆ ಸರ್ ಬೆಳಗಾವಿದು. ಸಾಕಷ್ಟು ರಣತಂತ್ರಗಳು ನಡೀತಾ ಇದೆ. ತಮ್ಮ ಗಮನಕ್ಕೆ ಯಾರಾದರೂ ಚುನಾವಣೆಗಳಂದರೆ ರಣತಂತ್ರನೇ. ಪೊಲಿಟಿಕ್ಸ್ ಇಸ್ ಪವರ್ ಗೇಮ್. ಇದನ್ನು ಪವರ್ ಗೇಮ್ ಯಾವ ಚೆನ್ನಾಗಿ ಆಡ್ತಾನೆ. ಜಾರಕಿಹೊಳಿ ಸಹೋದರರ ಪಾಲಾಗ್ತಾ ಇದೆ. ಒಂದು ಕಡೆ ಒಂದು ಮಾಡಿದ್ರೆ ಒಂದು ಕಡೆ ಸೌದಿ ಅವ್ರ ವಿರೋಧ. ಇದು ಜನರು ಯಾರು ಕೊಡ್ತಾರೋ ಅವ್ರು ಆಗ್ತಾರೆ. ನೀವು ನಾನು ಹೇಳಿದ ತಕ್ಷಣ ಯಾರು ಆಗಿಬಿಡ್ತೀವ. ಓಕೆ, ಅಂದರೆ ಜನರು ಯಾವ ಬನಕ್ಕೆ ಸಹಾಯ ಮಾಡ್ತಾರೆ ಅವ್ರು ಆಗ್ತಾರೆ. ಜನರು ಸಹಾಯ ಇಲ್ಲಾರ್ದೆ ನಾವೇ ಉದ್ಭವಿಸೋಕ್ಕಾಗೋದಿಲ್ಲ. ಜನರು ಏನು ತೀರ್ಪು ಕೊಡ್ತಾರೆ ಕಾದು ಮಾಡೋದು. ಸರ್, ಕಡೆಯದಾಗಿ ನಮ್ಮ ಎಕ್ಸೈಸ್ ಏನಿದೆ ಸರ್ ಇಲಾಖೆ ಇದೆ, ಅವರಿಗೆ ವಸತಿ ಸೌಲಭ್ಯ ನೀಡುವಂಥದ್ದು, ಕ್ವಾರ್ಟರ್ಸ್ ಅಂತ ಆಗುವಂಥದ್ದಾಗಲಿ ಈ ಥರದ ಸೌಲಭ್ಯಗಳಿಲ್ಲ. ಸ್ವಂತ ಕಟ್ಟಡ ಇಲ್ಲ, ಸರ್ಕಾರಿ ಕಚೇರಿಗೆ ಸ್ವಂತ ಕಟ್ಟಡ ಇಲ್ಲ. ಎಲ್ಲ ಕಡೆ ಎಲ್ಲ DC ಬರ್ತೀವಿ ಸರ್ಕಾರಿ ಜಾಗಗಳನ್ನ ಕೊಡಿ ಅಂತೇಳಿ. ಸ್ವಲ್ಪ ಅಕ್ಕಪಕ್ಕದಾಗ ಬಂದಾಗ ನಮ್ಮ ಇಲಾಖೆ ಬಗ್ಗೆನೋ ಇಲ್ಲಪ್ಪ ಇದು ಇಲಾಖೆಯಲ್ಲಿ ಆ ಬಾಟ್ಲಿಗಳೆಲ್ಲ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅದು ಇದೆ ಸ್ವಂತ ಕಟ್ಟಡ ಅದನ್ನು ದೃಷ್ಟಿ ಇಟ್ಕೊಂಡು ನಾವು ಲ್ಯಾಂಡ್ಗಳೆಲ್ಲ ಕಡೆ ಕೇಳ್ತಾ ಇದ್ದೀವಿ. ಲ್ಯಾಂಡ್ ಕೊಟ್ಟ ನಂತರ ಮಾಡ್ತಾ ಅಲ್ಲಲ್ಲಿ ಸರ್ಕಾರದ ಲ್ಯಾಂಡ್ ಎಲ್ಲಿ ಸಿಕ್ಕೈತೆ ಅಲ್ಲೆಲ್ಲವೂ ನಾವು ಮಾಡ್ತಾಯಿದ್ದೀವಿ. ಇದು ಸಚಿವ ತಿಮ್ಮಾಪುರ ಅವರ ಮಾತು. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹೀಗೆ ನಿರಂತರವಾದಂಥ ಒಂದು ಸುದ್ದಿಗೆ ನೋಡ್ತಾ ಇರಿ JBM ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು JBM.